ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೇನಪ್ಪ ವೀಡಿಯೋ ಮಾಡ್ತಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ನಾನಿವತ್ತಿಲ್ಲಿ 3 ದಿನ ಊರಹಬ್ಬದ ವೀಡಿಯೋನ ಮರ್ಜ್ ಮಾಡಿ ಒಂದು ವಿಡಿಯೋ ಆಗಿ ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿರುತ್ತೆ ನೋಡೋಣ ಬನ್ನಿ. ಇದು ಬಂದು ಮೊದಲನೇ ದಿನದ ಬೆಲ್ಲದ ಆರತಿ. ಸೊ ಅದೇನು ಅಲಂಕಾರ ಮಾಡಿದರೆ ಮಲ್ಲಿಗೆ ಹೂವಿಂದಾಗಿರ್ಬೋದು, ಎಲ್ಲ ಎಷ್ಟೆಷ್ಟೋ ವೆರೈಟಿಯಲ್ಲಿ ಅಲಂಕಾರ ಮಾಡಿದಾರಲ್ಲ, ಅದ್ರ ಒಳಗಡೆ ಬೆಲ್ಲದ ಆರತಿ ಇಟ್ಕೊಂಡು ಮುನೀಶ್ವರ ಸ್ವಾಮಿಗೆ ಪೂಜೆ ಮಾಡಿ ಹೋಗುವಂಥದ್ದು. ಅಲ್ಲಿ ಕುರಿನ ಬಲಿ ಕೊಡೋದಾಗಿರ್ಬೋದು, ಅದೆಲ್ಲ ಪ್ರತಿಯೊಂದು ಮೊದಲನೇ ದಿನ ಆಗಿರುತ್ತೆ. ಅದು ಮುನೀಶ್ವರ ಸ್ವಾಮಿಗೆ ಮಾತ್ರ ಆಗಿರುತ್ತೆ ಮೊದಲನೇ ದಿನ. ಇದು ಬಂದು ಅವಾಗಿಂದನೂ ನಮ್ಮ ಕದ್ರೇನಹಳ್ಳಿಯಲ್ಲಿ ಆವಾಗಿಂದ ಯಾರ್ಯಾರು ಇರ್ತಾರೆ ಅಲ್ಲಿ ಪ್ರತಿಯೊಂದು ಮನೆಗಳಲ್ಲಿರೋರು ಆರತಿ ಬೆಳಗ್ತಾರೆ. ಇವಾಗ ಯಾರು ಹೊಸದಾಗಿ ಬಂದಿರ್ತಾರೆ ಅವ್ರಿಗೆಲ್ಲ ಅಷ್ಟಾಗಿ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ. ಹಾಗಾಗಿ ಆವಾಗಿಂದನೂ ಯಾರು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಪ್ರತಿಯೊಂದು ಮನೆಗೂ ಒಂದೊಂದು ದೀಪ ಥರ ಬೆಲ್ಲದ ಆರತಿ ದೀಪನ ಮೊದಲನೇ ದಿನ ಬೆಳಗ್ತಾರೆ. ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದನೂ ನಮ್ಮ ಅಕ್ಕನೇ ಆರತಿ, ಬೆಲ್ಲದ ಆರತಿ ಆಗಿರ್ಬೋದು, ತಂಬಿಟ್ಟು ಆರತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಅಕ್ಕನೇ ಆವಾಗಿಂದನೂ ಬೆಳಗ್ತಾ ಇದ್ದಿದ್ದು. ಹಾಗಾಗಿ ಈ ಸತಿನೂ ಕೂಡ ಅವಳೇ, ಮದುವೆ ಆಗಿದ್ರು ಕೂಡ ಅವಳೇ ಆರತಿ ಬೆಳಗ್ತಾ ಇರೋದು. ಅವಳಿಗೆ ಆವಾಗ ಫಸ್ಟ್ ಅವಳು ಹೋಯಿತು ಅಂದರೆ ಸೆಕೆಂಡ್ ಇನ್ನೊಂದು ದೇವಸ್ಥಾನಕ್ಕೆ ನಮ್ಮ ಅತ್ತಿಗೆ ಹಾಗೆ ಹೋಗ್ತಾ ಇರ್ತಾರೆ. ನಾವು ಫಸ್ಟು ಆರತಿ ಬಂದು ನಮ್ಮ ಅಕ್ಕನೇ ಮಾಡಿದ್ಲು. ಹಾಗೆ ಎಲ್ಲರೂ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಬೇರೆ ಮುನೀಶ್ವರ ಸ್ವಾಮಿ ದೇವರು ಮುಂದೆ ಹೋದ್ಮೇಲೆ ಅವ್ರ ಹಿಂದೆಗಡೆ ನಾವು ಹೋಗಬೇಕಾಗಿರುತ್ತೆ ಆರತಿ ಎತ್ಕೊಂಡು. ಹಂಗಾಗಿ ಹಿಂದೆಗಡೆ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ವಿಭಿನ್ನವಾಗಿ ಮಾಡಿದ್ದಾರೆ. ಒಂದೊಂದು ಮನೇಲಿ ಒಂದೊಂದು ಬೆಲ್ಲದ ಆರತಿ, ತಂಬಿಟ್ಟು ಆರತಿ, ಪ್ರತಿಯೊಂದು ಮೊದಲನೇ ದಿನ ಬಂದು ಬೆಲ್ಲದ ಆರತಿ ಇರುತ್ತೆ, ಎರಡನೇ ದಿನ ಬಂದು ತಂಬಿಟ್ಟು ಆರತಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಆ ಪಾತ್ರೆಗೆ ಅಲಂಕಾರ ಮಾಡಿರೋಂಥದ್ದಾಗಿರ್ಬೋದು, ಎಷ್ಟು ಇಂಟ್ರೆಸ್ಟ್ ಇಟ್ಟು ಎಲ್ಲರೂ ದೇವ್ರ ಮೇಲೆ ಭಕ್ತಿಯಿಂದ. ಏಕೆಂದರೆ ಇದು ಊರಹಬ್ಬ ಬಂದು ನಮಗೆ ತುಂಬ ವರ್ಷ ಆಯಿತು ಮಾಡಿ, ಆಲ್ಮೋಸ್ಟು ಒಂದು 12 ವರ್ಷದ ಹಿಂದೆ ಮಾಡಿದ್ದಂಥದ್ದು. ಅದಾದಮೇಲೆ ಯಾವತ್ತೂ ಮಾಡೋಕ್ಕಾಗಿಲ್ಲ. ಇದೇ ವರ್ಷವೇ ತುಂಬ ವರ್ಷಗಳ ನಂತರ ಮಾಡಿದ್ದಾಗಿರೋದ್ರಿಂದ ಈ ಸತಿ ತುಂಬಾ ಎಲ್ಲರೂ ಇಂಟ್ರೆಸ್ಟಿಂದ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿ ಇದೆ. ನೋಡೋಕ್ಕೇ ಖುಷಿಯಾಗುತ್ತೆ ಆ ಬೆಲ್ಲದ ಆರತಿನ. ನಂಗೆ ತುಂಬ ಇಷ್ಟ ಆಯಿತು. 3 ದಿನ ಅಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ದೇವ್ರಿಗೆ ಅಲಂಕಾರ ಆಗಿರ್ಬೋದು, ಒಂದೊಂದು ದೇವಿಗೆ ಒಂದೊಂದು ಥರ ಅಲಂಕಾರ ಮಾಡಿ, ಮಾರಮ್ಮ, ಮಹೇಶ್ವರಮ್ಮ, ಸಪ್ಲಮ್ಮ, ತುಳಸಮ್ಮ, ಈ ಥರ ನಮ್ಮ ಸುತ್ತಮುತ್ತಲೇ ಒಂದು 7-8 ದೇವಸ್ಥಾನಗಳಿದ್ದಾವೆ. ಹಾಗಾಗಿ ಪ್ರತಿಯೊಂದು ದೇವ್ರಿಗೂ ಒಂದೊಂದು ಥರ ಅಲಂಕಾರ ಮಾಡ್ತಾರೆ. ಅದರಲ್ಲೂ ಮಹೇಶ್ವರಮ್ಮ ತಾಯಿಗೆ ಮಾತ್ರ ಅಲ್ಲಿ 2 ದೇವರು ಇರೋದಲ್ವ. ಸೊ 2 ದೇವ್ರಿಗೂ ಅಷ್ಟೇ ನೋಡಿದ್ರೇ ನಮಗೆ ದೃಷ್ಟಿ ತೆಗಿಬೇಕಪ್ಪ ದೇವ್ರಿಗೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಿಜ ಗ್ರೇಟ್ ಅಂತ ಹೇಳ್ಬೋದು. ಅಷ್ಟು ಇದಾಗಿ ದೇವ್ರ ಮೇಲೆ ಭಕ್ತಿಯಿಂದ ಅಷ್ಟೆಲ್ಲ ಮಾಡ್ತಾರಲ್ಲ, ನೈಸ್. ಮೊದಲನೇ ದಿನ ಆರತಿ ಎತ್ಕೊಂಡು ಹೊರಡುವಾಗೇ ಮಳೆ ಜೋರಾಗಿ ಬರ್ತಾಯಿತ್ತು. ಆದರೂ ಯಾರೂ ಸೈಡಿಗೆ ಎಲ್ಲೂ ಹೋಗಿಲ್ಲ. ದೀಪ ಎತ್ಕೊಂಡೆ ಪರವಾಗಿಲ್ಲ, ಮಳೇಲಿ ನೆಂದರೂ ಚಿಂತೆ ಇಲ್ಲ ಅಂದ್ಬಿಟ್ಟು ಮಳೆಯಲ್ಲೇ ಹೋಗ್ತಾಯಿದ್ದೀವಿ. ನಾನು ನೋಡಿ ಒಳ್ಳೆ ಹೆಂಗೆ ರೆಡಿಯಾಗಿದ್ದೀನಿ. ನಮ್ಮ ಅಕ್ಕ, ನಮ್ಮ ಅತ್ತಿಗೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ನನಗೆ ವೀಡಿಯೋ ಮಾಡಬೇಕನ್ನೋ ಐಡಿಯಾನೇ ಇರಲಿಲ್ಲ. ನಮ್ಮ ಅಕ್ಕನೇ ಹೇಳಿದ್ಲು ವೀಡಿಯೋ ಮಾಡ್ತಾಯಿರು ನಿನ್ನ ಪಾಡಿಗೆ ನೀನು ಅಂದ್ಬಿಟ್ಟು. ಸೊ ಹಾಗಾಗಿ ಹಂಗೆ ನಾರ್ಮಲಾಗಿ ವೀಡಿಯೋ ಮಾಡ್ತಾಯಿದ್ದೆ. ಅವಳು ನೋಡಿ ಹೆಂಗೆ ಓಡೋಗ್ತಾಳೆ. ಇದು ನಾನು ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಅವಳು ನಡೆಯೋಕ್ಕಾಗ್ತಾಯಿಲ್ಲ ಸೀರೆ ಉಟ್ಕೊಂಡು ಪಾಪ. ಆದ್ರೂ ನಾನು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ಅದನ್ನೇ ಹಾಕಿದ್ದೆ ನನಗೇನೆ.
ಪ್ರಸಕ್ತ ದನಗಳನ್ನು ನಿರುತ್ತಿರುವಂತ ಇದು ಬಂದು 2ನೇ ದಿನ. ಇದನ್ನು ಬಂದು ಗುಡಿಸಲು ಥರ ಹಾಕಿ ಪೂಜೆ ಮಾಡ್ತಾರೆ. ಅಂದರೆ ಇದಕ್ಕೆ ಇದು ತಂಬಿಟಾರತಿ ಮಾಡ್ತಾರೆ, ಬೆಲ್ದಾರತಿ ಮಾಡೋದಿಲ್ಲ. ಇದು ದನಗಳಮ್ಮ ಅಂತಾರೆ. ಇನ್ನೂ ಹೆಸರು ಕಾಟೇರಮ್ಮ, ಒಂದು 3-4 ದೇವ್ರ ಹೆಸರು ಕರೀತಾರೆ. ಅದಕ್ಕೆಲ್ಲ ಪೂಜೆ ಮಾಡಿ ಆವತ್ತಿನ ದಿನವೇ ಕೊಂಡ ಹಾಯಿಸ್ತಾರೆ. ಅದು ಬಂದು ಮಾರಮ್ಮ ದೇವಿಗೆ ಮತ್ತು ಮಹೇಶ್ವರಮ್ಮ ದೇವರು, ಈ 2 ದೇವಸ್ಥಾನದಲ್ಲಿ ಮಾತ್ರ ಕೊಂಡ ಹಾಯಿಸ್ತಾರೆ. ಅದು ಮಧ್ಯರಾತ್ರಿ ಆಗಿರುತ್ತೆ. ಮಧ್ಯರಾತ್ರಿ 1:30 ಇಂದ 2:30ವರೆಗೂ ಮಾರಮ್ಮ ದೇವಸ್ಥಾನದಲ್ಲಿ. ಬೆಳಗಿನ ಜಾವ ಬಂದು ಅಂದರೆ 3 ಗಂಟೆಯಿಂದ ಬೆಳಗಿನ ಜಾವ 8 ಗಂಟೆವರೆಗೂ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಆಗಿರುತ್ತೆ. ಸೊ ಅಷ್ಟು ಕೊಂಡ ಇದ್ರೂ ಕೂಡ 1:30 ರಾತ್ರಿಯಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಅದು ನೋಡಿದ್ರೇ ಒಂಥರ ಅನ್ಸುತ್ತೆ, ಎಷ್ಟು ಯಾರೂ ನಿದ್ದೆ ಮಾಡಿಲ್ಲ 1:30 ರಾತ್ರಿಲಾದ್ರೂ. ಹಬ್ಬ ಗೊತ್ತು, ಬಟ್ ಆದರೂ ಎಲ್ಲರೂ ಅಷ್ಟು ಇಂಟ್ರೆಸ್ಟಿಂದ ಕೊಂಡ ಹಾಯಿಸೋದಾಗಿರ್ಬೋದು, ದೇವ್ರ ಪೂಜೆ ಮಾಡೋದ್ರಿಂದ ಎಲ್ಲರೂ ಬಂದು ನಿಂತಿರಲ್ಲ, ಅಷ್ಟು ಕ್ರೌಡು, ಕಾಲು ಇಡೋಕ್ಕೆ ಜಾಗ ಇರೋಲ್ಲ. ನಾವು ಬಂದು ದೇವಸ್ಥಾನದ ಮೇಲ್ಗಡೆ ಫುಲ್ ಕಂಪ್ಲೀಟ್ ಮೇಲ್ಗಡೆ ಬಂದು ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರೋದು ನಾನು. ಮಾರಮ್ಮ ದೇವರು ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಈ ದೇವರಿಗೆ ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು. ನನಗೆ ಕನಸಲ್ಲಾಗಿರ್ಬೋದು, ನಾನು ಏನಾದ್ರು ಬೇಜಾರಲ್ಲಿದ್ದಾಗ ಪ್ರತಿಯೊಂದು ಇದಕ್ಕೂ ನಾನು ಈ ದೇವಸ್ಥಾನಕ್ಕೆ ಹೋಗ್ತೀನಿ. ನನ್ನ ಬೆನ್ನಿಂದೆ ನಿಂತು ನನಗೆ ಕಾಪಾಡ್ತಾರೆ ಅಂದರೆ ನಿಜವಾಗ್ಲೂ ತಪ್ಪಲ್ಲ ಈ ಮಾತು. ಮಧ್ಯರಾತ್ರಿ ಇದು ಪೂಜೆ ಮಾಡ್ತಾರಂಥದ್ದು ಕೆಂಡ ಹೊರ್ಸೋಕ್ಕೆ. ಅವರು ರವಿ ಅಣ್ಣ ಅಂತ ಅಂದ್ಬಿಟ್ಟು ಅವರೇ ಈ ದೇವಸ್ಥಾನದ ಪೂಜಾರಿಗಳು. ಸೊ ಮೊದಲು ಅವರು ಕೆಂಡ ಹೊತ್ತು, ಆಮೇಲೆ ಅದು ಅವ್ರ ಹಿಂದೆಗಡೆ ದೇವ್ರನ್ನ ತೊಗೊಂಡು ಕೆಂಡ ಹೊಯ್ಸ್ಕೊಂಡು ಬರ್ತಾರೆ. ಆಮೇಲೆ ಯಾರ್ಯಾರು ಬೆಲ್ಲದಾರತಿ ತಂಬಿಟಾರತಿ ಯಾರ್ಯಾರು ಎತ್ಕೊಂಡಿದ್ರು ಅವರೆಲ್ಲರೂ ಕೂಡ ಕೊಂಡ ತುಳ್ಕೊಂಡು ಅವ್ರವ್ರ ಇಷ್ಟ ಅದು. ಏನಾರು ಅವ್ರಿಗೆ ಹರಕೆ ಇತ್ತು ಅಂದರೆ ಕೊಂಡ ತುಳ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾರೆ. ಏನು ಹರಕೆ ಇಲ್ಲ ನನಗೆ ಭಯ ಆಗುತ್ತೆ ಅಂದರೆ ಸೈಡಿಂದನೂ ಕೂಡ ಬಂದು ದೇವ್ರಿಗೆ ಆರತಿ ಮಾಡಿಬಿಟ್ಟು ದೇವ್ರನ್ನ ತೊಗೊಂಡು ಹೋಗ್ಬೋದು ವಾಪಸ್ಸು. ಆ ಥರ ಇದು ಮಧ್ಯರಾತ್ರಿ 1:30 ನಡೀತಾರಂಥ ಪೂಜೆ.
ನೋಡಿ, ಇದು 3ನೇ ದಿನ ಹಬ್ಬ. ಮೊದಲನೇ ದಿನ ಬಂದು ಬೆಲ್ಲದ ಆರತಿ, 2ನೇ ದಿನ ತಂಬಿಟ ಆರತಿ, 3ನೇ ದಿನ ಬಂದು ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಈ ಥರ ಪಲ್ಲಕ್ಕಿ ಉತ್ಸವ ನಿಜವಾಗ್ಲೂ ಹೇಳ್ತೀನಿ, ನಾನು ಎಲ್ಲೂ ಕೂಡ ನೋಡಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ನಾನು 2-3 ಸತಿ ನೋಡಿರ್ಬೋದು ಅಷ್ಟೇ ನಾನು ಊರ ಹಬ್ಬನ. ಅದಾದಮೇಲೆ 12 ವರ್ಷದ ಗ್ಯಾಪ್ ಆದಮೇಲೆ ಈ ವರ್ಷದ ಪಲ್ಲಕ್ಕಿ ಉತ್ಸವ ನಡೀತಾ ಇರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮಲ್ಲಿಗೆ ಮೊಗ್ಗಿಂದ ಮಾಡಿರೋಂಥದ್ದು ಅಲಂಕಾರ ಇದು. ಮುನೀಶ್ವರ ಸ್ವಾಮಿ ಫಸ್ಟ್ ಬರ್ತಾರೆ, ಅವರಾದಮೇಲೆ ಮಹೇಶ್ವರಮ್ಮ ಅವರೆಲ್ಲ ಹಿಂದೆಗಡೆ ಹೋಗೋದು. ಆಂಜನೇಯ ಆಗಿರ್ಬೋದು, ತುಳಸಮ್ಮ, ಮಾರಮ್ಮ ಎಲ್ಲರೂ ಲೈನಿಗೆ ಹಿಂದೆನೇ ಪಲ್ಲಕ್ಕಿ. ಪ್ರತಿಯೊಂದು ದೇವ್ರಿಗೂ ಇದೇ ಥರನೇ ಮಾಡಿಸಿದ್ದಾರೆ ಪಲ್ಲಕ್ಕಿ ಉತ್ಸವನ. ನೋಡಿ, ಇದು ಮಾರಮ್ಮ ದೇವಿ, ನಮ್ಮ ಮನೆ ಮುಂದೆನೇ ಇದೆ ಇದು ದೇವಸ್ಥಾನ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಲಂಕಾರ ಆಗಿರ್ಬೋದು, ಅದು ಪಲ್ಲಕ್ಕಿ ಉತ್ಸವ ದೇವ್ರಿಗೇ ಮೋಸ್ಟ್ಲಿ ಖುಷಿ ಆಗ್ತಾ ಇರುತ್ತೆ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಅಂತ ಅಂದ್ಬಿಟ್ಟು. ನೋಡಿ, ನಮ್ಮ ಅಕ್ಕದು ಹರಕೆ ಇತ್ತು ಮಾರಮ್ಮ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವಳು ಹಣ್ಣು ಕಾಯಿ ಎಲ್ಲ ತೊಗೊಬಂದು ಪೂಜೆ ಮಾಡಿಸ್ತಾ ಇದ್ದಾಳೆ. ಅವಳದು ಯಾವ್ಯಾವ ಹರಕೆ ಇರುತ್ತೋ ಅದು ಆ ಟೈಮ್ ಬಂದಾಗ ಅವಳು ಆ ಹರಕೆನ ತೀರಿಸ್ಕೊಂಡ್ಬಿಡ್ತಾಳೆ. ಬಿಕಾಸ್ ಏನಕ್ಕೆ ಅಂದರೆ, ಅದಕ್ಕೆ ಅಂತಲೇ ಬೇರೆ ಸಪ್ರೇಟಾಗಿ ಹೋಗೋದಕ್ಕಿಂತ ಇಂಥ ಒಂದು ಸ್ಪೆಷಲ್ ಡೇಸಲ್ಲಿ ಹೋಗಿ ಪೂಜೆ ಮಾಡಿಸೋದೇ ಒಂದು ಖುಷಿ ಕೊಡುತ್ತೆ. ಹಾಗಾಗಿ ಅವಳು ಮಾರಮ್ಮ ದೇವ್ರದ್ದು ಏನು ಹರಕೆ ಇತ್ತು ಅದು ಅವತ್ತಿನ ದಿನ ಅವಳು ಪೂಜೆ ಮಾಡಿಸ್ಕೊಂಡ್ಳು. ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಅಲಂಕಾರನೂ ಕೂಡ. ಅದು ಯಾರು ಈ ಐಡಿಯಾ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಲೈನಾಗಿದೆ ದೇವ್ರು, ಎಲ್ಲ ದೇವ್ರಿಗೂ ಪ್ರತಿಯೊಂದು ಒಂದೇ ಥರನೇ ಇದೆ ಅಲಂಕಾರ. ಇದು ನೋಡಿ, ಮಾರಮ್ಮ, ಮಹೇಶ್ವರಮ್ಮ, ಆಂಜನೇಯ, ಮುನೇಶ್ವರ ಲೈನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಸತಿ ಊರಹಬ್ಬ ಮಾತ್ರ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗದಿರೋಂಥ ಊರಹಬ್ಬ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆಯದು. ಯಾರ್ಯಾರು ಏನೇನು ಹರಕೆ ಹೊತ್ಕೊಂಡಿದ್ದಾರೆ, ಪ್ರತಿಯೊಂದು ಏನೇನು ಪೂಜೆ ಮಾಡಿಸ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ಳೋಣ ದೇವ್ರ ಹತ್ರ. ಈ ಊರಹಬ್ಬದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರಿಗೂ ದೇವರು ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಪ್ರತಿಯೊಂದು ಅವ್ರಿಗೆ ಆಗಲಿ, ಎಲ್ಲ ಆಸೆ ಈಡೇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಯಾರು ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.